ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಕೈಲಾಸ ಮಂದಿರೇ ಚೈವ ಹಿಮದ್ರೌ ಕನಕಾಚಲೆ ಹೃದಯೇಷು ಚ ಭಕ್ತಾನಾಂ ವಿಶೇಷಣ ಶಿವಸ್ಥಿತಃ. ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಶಿರಸ್ರಾಷ್ಟಾಂಗ ವಂದನೆಯೊಂದಿಗೆ ಸ್ಮರಿಸುತ್ತಾ, ಶರಣ ಅಣ್ಣ ಬಸವಣ್ಣ ಜಗಜ್ಯೋತಿ ಬಸವೇಶ್ವರರನ್ನು ಧ್ಯಾನಿಸುತ್ತಾ, ನಮ್ಮ ಮಠದ ರಾಜಾದಿರಾಜಾಯ ಶ್ರೀ ವೀರಭದ್ರೇಶ್ವರ ಮಾತಾ ಭದ್ರಕಾಳಿ ನೆನೆಸುತ್ತಾ, ಶ್ರೀ ಗುರು ಸಾರುಡೇಶ್ವರರನ್ನು ಮನಮಂದಿರದಲ್ಲಿ ನೆನೆಸುತ್ತಾ, ಈ ಧರ್ಮ ಸಮಾರಂಭ ವಿಚಾರದಲ್ಲಿ ಶ್ರೀ ಗುರು ಸಾರುಡೇಶ್ವರ ಸ್ವಾಮಿಯ ಮಂದಿರದಲ್ಲಿ ಶ್ರೀ ವಿದ್ಯಾಭೂಷಣ ಸ್ವಾಮೀಜಿ ತುಂಬ ಶ್ರಮದಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಾವು ಚಿಕ್ಕ ವಯಸ್ಸಿನಲ್ಲೇ ಅವರು ಶ್ರಮಪಟ್ಟು ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿ ಶ್ರಮ ವಹಿಸಿದ್ದಾರೆ. ಇನ್ನೊಂದು ವಿಚಾರ ಏನು ಅಂದರೆ, ನಾವು ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಊರಿನಲ್ಲೂ ಭಕ್ತರಿರುವ ಸಂಖ್ಯೆಯಲ್ಲಿ ಈ ಸ್ವಾಮಿಯ ಗದ್ದಿಗೆ ಸ್ಥಾನಕ್ಕೆ ನಡೆದುಕೊಳ್ಳುವಂತಹ ಪ್ರತಿಯೊಂದು ಊರಿಗೆ ಹೋಗಿ ಮಾತಾಡಬಾರ್ದು. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಬೇಕು. ನಿಮ್ಮ ಮನಸ್ಸಿನೊಳಗೆ ಅದನ್ನ ಸ್ಥಿರಪಡಿಸ್ಕೊಳ್ಬೇಕು. ಹಂಗನ್ನ ಕೂತ್ಕೊಳ್ಳಿ ಆಯ್ತಾ? ಪತ್ರಿಕೆಯನ್ನು ತಲುಪಿಸಿ ಅವರು ಕೊಟ್ಟಿರ್ತಕ್ಕಂಥ ಸಹಾಯವನ್ನು ನಾವು ಸ್ವಾಮಿ ಪಾದಕ್ಕೆ ಅರ್ಪಿಸಿಕೊಂಡು, ನಾವು ಇದೇ ರೀತಿಯಲ್ಲಿ ಪ್ರತಿಯೊಂದು ಊರಿಗೂ, ಇಲ್ಲಿಂದ ಕೊರಟಗೆರೆ, ಗೌರಿಬಿದನೂರು, ಮಂಚನಹಳ್ಳಿ, ತೊಂಡೆಬಾವಿ, ಗೌರಿಬಿದನೂರಿನಿಂದ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿವರೆಗೂ ನಾವು ಬೈಕ್ನಲ್ಲೇ ಪ್ರಯಾಣಿಸ್ತೀವಿ. ಬೈಕ್ನಲ್ಲೇ ಪ್ರಯಾಣಿಸಿ ಭಕ್ತರನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಇದು. ನಮ್ಮ ಮಾತೃಹೃದಯಿ ತಂದೆ ತಾಯಿ ವಾತ್ಸಲ್ಯಕರಗಳಂತಹ ಷಡ್ಬ್ರಹ್ಮಿ ಶ್ರೀ ವೀರಭದ್ರ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಈಗ 18ನೇ ವಾರ್ಷಿಕೋತ್ಸವ ಇದು. ಇದನ್ನು 18ನೇ ವಾರ್ಷಿಕೋತ್ಸವ ಅಂದರೆ ನನಗೆ ಮೈ ಜುಮ್ಮನ್ನ ಅಂತ ವಿಚಾರ ಇದು. ಕಾರಣ ಏನು ಅಂದರೆ, ನಾನು ತುಂಬ ಶ್ರಮಪಟ್ಟು 18 ಬಾರಿ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬಂದಿದ್ದೇನೆ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ, ಜಂಬ ಆಗಲ್ಲ. ಕಾರಣವೇನು ಅಂದರೆ, ಭಕ್ತರ ಸಹಕಾರ ಹಂಗಿದೆ. ಭಕ್ತರು ನಮ್ಮ ತಂದೆ ತಾಯಿ ಸಮಾನರವರು. ಕಾರಣ, ನಮಗೆ ಹೋದಾಗ ಪ್ರೀತಿಯಿಂದ ಗೌರವದಿಂದ ಕಂಡು ಮಾತನಾಡಿಸಿ ಕಷ್ಟ ಸುಖವನ್ನು ವಿಚಾರಿಸಿಕೊಂಡು, ಅವರ ಕಷ್ಟ ಸುಖ ವಿಚಾರದಲ್ಲೂ ತನ್ನ ವಿಚಾರವನ್ನು ಮಾಡಿಕೊಂಡು, ನಾವು ಅವ್ರ ಮನೆಯಲ್ಲಿ ಹೋಗಿ ಶಿವಪೂಜಾದಿಗಳನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅವರಿಗೆ ಆಗುವಂಥ ಆನಂದ ನೋಡಿ ನಮಗೆ ತುಂಬ ಸಂತೋಷವಾಗುತ್ತೆ. ಯಾಕೆಂದರೆ ಆ ಥರ ಒಂದು ಪ್ರೀತಿ ವಿಶ್ವಾಸ ಇದನ್ನು ಕೊಟ್ಟವ್ರು. ನಾವು ಎಲ್ಲೋ ಹುಟ್ಟಿರ್ಬೋದು, ಎಲ್ಲೋ ಬೆಳೆದಿರ್ಬೋದು, ಎಷ್ಟೋ ಜನ ಸಂಬಂಧಿಕರಿರ್ಬೋದು, ಆದರೆ ನನಗೆ ಮಾತ್ರ ನಾನು ಕಂಡಂಥ ಸಂಬಂಧಿಕರು ಅಂದರೆ ನನ್ನ ಭಕ್ತರು. ಅವರೇ ತಂದೆ ತಾಯಿ, ಅವರೇ ಬಂಧು ಬಳಗ, ಅವರೇ ಎಲ್ಲ ನನಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ತುಂಬ ನೆನಪಿಸಿಕೊಳ್ಳುವ ದಿನವೇ ಇಲ್ಲ. ಕಾರಣವೇನೆಂದರೆ, ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನನ್ನ ಬೆಳೆಸಿದ್ದಾರೆ. ಏನೇ ತೊಂದರೆ ಆದರೂ ನನಗೆ ಕಷ್ಟ ಸುಖಕ್ಕಾಗುತ್ತಾರೆ. ಅದೇ ರೀತಿ ಈ 18ನೇ ವಾರ್ಷಿಕೋತ್ಸವ ಸಮಯದಲ್ಲಿ ಅನೇಕ ತೊಂದರೆಗಳು, ಅಡ್ಡಿ ಆತಂಕಗಳು ಬಂದವು. ಇಲ್ಲಿಂದ ನಾವು ಪಾಂಪ್ಲೇಟು, ಈ ಪತ್ರಿಕೆ
ಆಹ್ವಾನ ಪತ್ರಿಕೆಯನ್ನು ಮಾಡಿಸಿಕೊಂಡು ಹೊರಟಾಗ ನಮ್ಮ ಕೆಲವು ಭಕ್ತರು, ನೀವು ಈ ರೀತಿ ಚಳಿ ಬಿಸಿಲಿನಲ್ಲಿ ಈ ರೀತಿ ಓಡಾಡಿಕೊಂಡು ಇಷ್ಟೊಂದು ಶ್ರಮ ಪಡುತ್ತಿದ್ದೀರಿ ಅಂತಂದೇಳಿ ನಮ್ಮ ಸಮಾಜ ಸೇವಕರಾದಂತಹ ಜಿ ಜಯರಾಮಯ್ಯನವರು, ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳು, ಇವರಿಗೆ ಯಾವ ರೀತಿ ಗೊತ್ತಾಯಿತು ನಮಗೆ ಅಂತೂ ತಿಳಿದಿಲ್ಲ. ಯಾವುದೋ ವಿಚಾರದಲ್ಲಿ ನಮ್ಮ ಭಕ್ತರಿಗೆ ಅಂದರೆ RS ಸುಬ್ಬಾರೆಡ್ಡಿ ಬ್ಯಾಡ್ರಳ್ಳಿಯಲ್ಲಿರ್ತಕ್ಕಂಥ ಭಕ್ತರು ವಿಚಾರನ ಅವರಿಗೆ ಮುಟ್ಟಿಸಿದಾಗ ಅವ್ರು ಇರೋ ಜಾಗಕ್ಕೆ ಕರೆಸಿಕೊಂಡು, ಸ್ವಾಮಿಗಳೇ, ನಾವು 3 ದಿನ ದಾಸೋಹಕ್ಕೆ ಎಷ್ಟೇ ಬಂದರೂ ಕೂಡ ಪೂಜಾ ಕಾರ್ಯಕ್ರಮಕ್ಕೆ ನೀವು ನೋಡ್ಕೊಳ್ರಿ, ದಾಸೋಹಕ್ಕೆ ನಾನು ಎಷ್ಟೇ ಹಣವಾದ್ರೂ ನಾನು ಮಾಡಿಕೊಡ್ತೇನೆ, ನೀವು ಅದೆಷ್ಟು ಬೇಕು ಅಷ್ಟು ಸಾಮಾನೆಲ್ಲ ತರಿಸ್ಕೊಂಡ್ರಿ, ರೇಷನ್ನ ದಾಸೋಹ ಚೆನ್ನಾಗಿ ನಡೆಸಿ, ನಮಗೆ ಭಗವಂತನ ಆಶೀರ್ವಾದ ಸಿಕ್ಕರೆ ಸಾಕು, ನಮಗೆ ಹೆಚ್ಚಿನದಾಗಿ ನಾವು ಇನ್ನೂ ಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ ಭಗವಂತ. ಮುಂದಿನ ನಾನು ಏನು ವಿಧಾನಸಭಾ ಆಕಾಂಕ್ಷಿಯಾಗಿದ್ದೇನೆ ಅದರಲ್ಲಿ ನನಗೆ ಜಯಶಾಲಿಯಾಗಿ ಮಾಡಿದರೆ ಸಾಕು, ನಾನು ಇನ್ನೂ ಹೆಚ್ಚಿನ ಬಡವರ ಸೇವೆಯನ್ನು ಮಾಡ್ತೇನೆ ಅಂತ ಅವರು ಕೇಳಿಕೊಂಡ್ರು. ಅದರಲ್ಲಿ ನಮಗೆ ಯಾವುದೇ ಸಂಕೋಚ ಇಲ್ದಂಗೆ, ಅಣ್ಣ ನೀವು ಮಾತಾಡಿರ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದರಲ್ಲಿ ಯಾವುದೇ ಒಂದು ಮನವರಿಕೆ ಆಗೋಂಥ ವಿಚಾರ ಇದೆ ಅಂತಂದೇಳಿ ಆಯಿತು ಅಂತಂದೇಳಿದ್ವಿ. ಅವರು ಬಂದು ಸ್ವಾಮಿಗೆ ಪೂಜೆ ಮಾಡಿಸಿ ಅವರು ನೀವು ಮಾಡಿ ಅಂತಂದೇಳಿ ಇಲ್ಲೇ ಸ್ವಾಮಿಗೆ ಪಾದಕ್ಕೆ ಅರ್ಪಣೆ ಮಾಡೋದ್ರು. ನಾವು ಅದೇ ರೀತಿ ಬೇರೆ ಪೂಜಾ ಕಾರ್ಯಕ್ರಮಕ್ಕೂ ಇನ್ನೂ 1 ಲಕ್ಷ ಹಣ ಹೊಂದಿಸಬೇಕಾಗಿತ್ತು. ಅನೇಕ ಬಡವರು ಕೂಲಿ ಮಾಡೋರು ಕೂಡ 500,000 ಕೊಟ್ಟಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದು ಬಂತು. ಇದು ಚೆನ್ನಾಗಿ ನಡೆದಿದೆ. ಅನೇಕ ರೀತಿಯಲ್ಲಿ ನಮಗೆ ಧೈರ್ಯ ತುಂಬಿದಂಥರು ಕೃಷ್ಣಪ್ಪ ಮಾಸ್ಟ್ರು, ಆಮೇಲೆ ನಾಗರಾಜ್ ಮಾಸ್ಟ್ರು, ಚೆನ್ನಾಗಾಗ್ತಿದೆ, ಚೆನ್ನಾಗಾಗುತ್ತೆ, ನೀವು ಹೆದರಬೇಡ್ರಿ, ಖಂಡಿತವಾಗೂ ಚೆನ್ನಾಗಿ ನಡೆಸ್ಕೊಡ್ತಾನೆ ಭಗವಂತ, ನೀವು ಹೆದರಬೇಡ್ರಿ, ಮುಂದುವರಿರಿ ಅಂತ ಹೇಳಿ ನಮಗೆ ಬೆನ್ನೆಲುಬಾಗಿ ನಿಂತಂಥವರು. ಆಮೇಲೆ RS ಸುಬ್ಬಾರೆಡ್ಡಿ ಒಬ್ಬ ರೈತ, ಸುಬ್ಬಣ್ಣ ಅಂತ, ಆಮೇಲೆ ಹುಚ್ಚವನಹಳ್ಳಿ ಚಂದ್ರಪ್ಪ, ಇವರೆಲ್ಲನ ಅವರು ಹಣ ಸಹಾಯ ಮಾಡ್ತಿದ್ರು ಕೂಡ ಹೆಚ್ಚಿನದಾಗಿ ಶ್ರಮ ವಹಿಸಿ ಇಲ್ಲಿ ಮಠದ ಕಾರ್ಯಕ್ರಮದಲ್ಲಿ ಕಸ ಹೊಡೆಯೋದ್ರಿಂದ ಹಿಡಿದು ಪ್ರತಿಯೊಂದು ಸೇವೆ ಮಾಡಿ ಅವರು ಭಾಗವಹಿಸ್ತಾರೆ. ಆಮೇಲೆ ಚಳ್ಳಕೆರೆ ತಾಲೂಕು ಚೆನ್ನಮ್ಮ ನಾಗತಿಯಲ್ಲಿ ಆ ಊರಿನ ಗ್ರಾಮದ ಪರಂಧಾಮ ಎಂಬ ಬಡವ, ಆತ ಎಷ್ಟು ಸೇವೆ ಮಾಡ್ತಾ ಇದ್ದಾನೆ ಅಂದರೆ ನಮಗೆ ತುಂಬ ಆನಂದವಾಗುತ್ತೆ. ಏಕೆಂದರೆ ನಾವು ಒಂದು ಬಾರಿ ದೀಕ್ಷಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ದೀಕ್ಷಾ ಕಾರ್ಯಕ್ರಮ ಹೆಚ್ಚಿನದಾಗಿ ಅನ್ನದಾನ ನಡಿಬೇಕಾದಂಥ ವಿಚಾರ ಇತ್ತು. ಹಿಂಗೆ ಕೆಲವರೆಲ್ಲ ಸೇರಿ ನಮಗೆ ಭಗವಂತ ಕೊಡುವಂತಹ ನಮಗೆ ಒಂದು ಆಶೀರ್ವಾದದಿಂದ ನಾವು ಎಲ್ಲ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಅಂತಂದು ಹೇಳಿದರು. ಆದರೆ ಕೊನೆ ಬಾರಿ ಕೈ ಕೊಟ್ಟರು. ಅವ್ರು ಇಂಥವ್ರು ಅಂತ ನಾವು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅದು ತಪ್ಪಾಗುತ್ತೆ ಹೇಳಿದ್ರೆ. ಆದರೆ ಅವತ್ತ ಕಸ ಹೊಡಿತಿದ್ದ ಹೊರಗೆ, ಸ್ವಾಮಿ ಯಾಕೆ ಮನಸ್ಸೆಲ್ಲ ಒಂಥರ ನೋವು ಮಾಡ್ಕೊಂಡು ಕುಂತಿದ್ರ ಅಂತಂದೇಳಿ ಊರಿಗೆ ಹೋಗಿ ಅವನು ಹೆಚ್ಚು ಕಮ್ಮಿ ಒಂದು 15,000 ರೂಪಾಯಿ ದುಡ್ಡು ತಗೊಂಬಂದ. ಊಟ ದೀಕ್ಷೆಗೆ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸಿ ನೀವು ಅಂತ. ಅಪ್ಪ ನೀನು ಯಾಕೆ ಇದನ್ನು ಮಾಡ್ತಾ ಇದೀಯಾ, ನೀನು ಕೂಲಿ ಮಾಡ್ತಕ್ಕಂಥ ಮನುಷ್ಯ, ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ವಿ. ಆದ್ದರಿಂದ ಇಲ್ಲ ಬುದ್ಧಿ, ನಮಗೆ ಒಳ್ಳೇದಾಗುತ್ತೆ ಮುಂದಿನ ದಿನದಲ್ಲಿ ಎಂಬ ನಂಬಿಕೆ ಮೇಲೆ ನಾನು ಜಂಗಮ ಒಟುಗಳಿಗೆ ನಾನು ವಸ್ತ್ರ, ಪಂಚೆ, ಜೋಳಿಗೆ ನಾನು ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಅಳಿಲಿ ಸೇವೆ ಮಾಡ್ತಾ ಇದ್ದೇನೆ. ನಿನ್ನ ಅಪೇಕ್ಷೆ ಏನು ಅಂದಾಗ, ನನಗೆ 3 ಜನ ಹೆಣ್ಮಕ್ಳಿದ್ದಾರೆ, 2, ಇನ್ನೊಂದು ನನಗೆ ಗಂಡು ಸಂತಾನ ಬೇಕು. ಅದರಿಂದ ಭಗವಂತ ನನಗೆ ಆಶೀರ್ವಾದ ಮಾಡಲಿ, ಅದು ನೀನು ಅರ್ಕೆ ಮಾಡ್ಕೊಳ್ಬೇಕು. ಮುಂದಿನ ದಿನದಲ್ಲಿ ಆದಾಗ ನೀನು ಅದನ್ನು ಅರ್ಕೆ ತೀರಿಸ್ಬೇಕು ಅಂದಾಗ, ಇಲ್ಲ ನನಗೆ ನಂಬಿಕೆ ಇದೆ ವೀರಭದ್ರ ಸ್ವಾಮಿ ಮೇಲೆ, ಆ ಭಗವಂತ ನಂಬಿದವ್ರನ್ನ ಕೈ ಬಿಡಲ್ಲ, ಕೊಟ್ಟೇ ಕೊಡ್ತಾನೆ, ನನಗೆ ಫಲ ಕೊಟ್ಟೇ ಕೊಡ್ತಾನೆ ಅಂತೇಳಿ ಆತ ಒಂದು ಆಮ್ಲೆಫೇರು, ಮೈಕ್ ಸೆಟ್ಟು, ನಮ್ಮ ಜಂಗಮೋಡುಗಳಿಗೆ
ವಸ್ತ್ರಗಳನ್ನೆಲ್ಲ ಕೊಡಿಸಿದ್ದು ಆತ. ಅದರಿಂದ ಅವನು ಎಲೆ ಮೇಲೆ ಕಾಯಿ ಇಲ್ಲೆಲ್ಲ ಇದ್ದಾನೆ ಅವನು, ಎಲೆ ಮೇಲೆ ಕಾಯಾಗಿ ನಿಂತಿರ್ತಾನೆ. ಅಷ್ಟು ಸೇವೆ ಮಾಡ್ದ. ಕರೆಕ್ಟಾಗಿ ಅವನಿಗೆ ವರ್ಷ ತುಂಬದ್ರೊಳಗಾಗಿ ಗಂಡು ಸಂತಾನ ಆಯಿತು. ಇಲ್ಲಿಗೆ ಕರ್ಕೊಂಬಂದು ಅವನಿಗೆ ಹೆಸರು ಎಲ್ಲ ಕರೆದು, ಸ್ವಾಮಿ ಹೆಸರನ್ನ ಕರೆದು ತುಂಬ ಚೆನ್ನಾಗಿ ಆನಂದದಿಂದ ಮೊನ್ನೆ ಒಂದು ಸರಿ ಬಂದು ಮತ್ತೆ ಎಲೆ ಪೂಜೆ ಕಟ್ಟಿ ದಾಸೋಹ ಮಾಡಿಸ್ಕೊಂಡು ಹೋದಂಥ ವ್ಯಕ್ತಿ ಅವನು. ಹಾಗೆ ರೀತಿ ಎಲ್ಲ ಭಕ್ತರ ಒಂದು ನಡ್ಕಂಡಂತೆ ಫಲ ಸಿಗುತ್ತವೆ. ನಾನು ಹೆಚ್ಚಿನದಾಗಿ ಮಾತನಾಡಿದರೆ ತುಂಬ ಕಥೆ ಇದೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಕಾಣದ ಕೈಗಳು ದಾನಿಗಳು ಮಸ್ತಾಗಿದ್ದಾರೆ. ಅದರಿಂದ ಕೊರಟಗೆರೆ ತಾಲೂಕಿನಲ್ಲಂತೂ ನಮಗೆ ಭಾರಿ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡ್ತಕ್ಕಂಥದ್ದಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಏನು ಅಂದರೆ, ನಾವು ಕಾರ್ಯಕ್ರಮ ಇದು ಜಾತ್ರೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋವಂಥ ಸಂಕಟದಲ್ಲಿದ್ದೀವಿ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಬೆಳಗ್ಗೆ ಯಾಕೆ ಸ್ನಾನ ಮಾಡಿ ಶಿವಪೂಜೆ ಮಾಡಿ ಭಗವಂತನ ಮುಂದೆ ಕೂತ್ಕೊಂಡಾಗ ಇನ್ನು ಹೂವು ಪತ್ರೆಗಳನ್ನೆಲ್ಲನ ತೆಗೆದಿರಲಿಲ್ಲ. ಒಣಗಿದ ಹೂವು ಬಲಭಾಗದಾಗ ಕೊಡ್ತು. ಏನು ಹಿಂಗೆ ಕೊಟ್ಬಿಡ್ದಲ್ಲ ಅಂತಂದೇಳಿ ಯೋಚನೆ ಮಾಡಿದಾಗ ಈಗ ನಮ್ಮ ಜಯರಾಮಣ್ಣರು ಅವರು ಕರೆಸಿ ಈ ಥರ ನಮ್ಮ ಬೆನ್ನ ತಟ್ಟಿ ನೀವು ಮಾಡಿ ಬುದ್ಧಿ ನಾವು ಒಯ್ದೀವಿ ಅಂತ ಹೇಳಿದಾಗ ನಮಗೆ ತುಂಬ ಸಂತೋಷ ಆಯ್ತು. ಭಗವಂತ ನೋಡು, ಶಿವ ಕೊಟ್ಟ ಕಾಲಕ್ಕೆ ಕರೆದು ದಾನವ ಮಾಡು ಅಂತಾರಲ್ಲ, ಆ ವ್ಯಕ್ತಿ ನಂದು 2 ಎಕರೆ ಜಮೀನಿರೋದು, ಅದು ನಮ್ಮ ತಾತ ಮುತ್ತಾತಂದು, ಅದನ್ನು ನಂಗೆ ಕಳಿಯಲ್ಲ. ನಾವು ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟು ಅದು ಇದು ಮಾಡಿದ್ದೀವಿ, ಅದರಲ್ಲಿ ಸಂಪಾದನೆ ಬೇಕಾದಷ್ಟು ಮಾಡಿದ್ದೀನಿ, ಅದನ್ನು ನಾನು ಕಳೀತೀನಿ. ನೋಡು, ಆ ಥರ ಮಾತಾಡ್ತಕ್ಕಂಥದ್ದು ತುಂಬ ಸ್ವಲ್ಪ ಜನದಲ್ಲಿ ಮಾತ್ರ ಆ ಥರ ಬರುತ್ತೆ. ಈ ನಮಗೆ ಅಂತಲ್ಲ, ಯಾವುದೇ ಒಂದು ಬಡವರ ಕಾರ್ಯಕ್ರಮ ಇದ್ದರೆ ಅಲ್ಲಿಗೆ ಅವರೊಟ್ಟಿಗೆ ಅವರೇ ತಾನಾಗಿ ತಾನು ಹೋಗ್ತಾರೆ. ಅವ್ರು ಹೋಗಿ ಅಲ್ಲಿ ಅವರ ಸೇವೆ ಏನಾಯ್ತು ಮಾಡ್ತಾರೆ. ಅಂಥ ವ್ಯಕ್ತಿಗಳು ಬೆಳಿಬೇಕು, ಸಮಾಜದಲ್ಲಿ ಅನೇಕ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.